ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಧ್ಯದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಾನು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಇವಾಗಂತೂ ಕಫ, ಜ್ವರ, ಶೀತ ಎಲ್ಲ ಕಾಮನ್ ಆಗಿದೆ. ಅದಕ್ಕೊಂದು ಹೋಮ್ ಮೇಡ್ ಸಿರಪ್ಪನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬ ಈಸಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಬೇಕು, ಸ್ವಲ್ಪ ಖಾರ ಆಗಿರುತ್ತೆ, ಶುಂಠಿ, ಹಾಗೆಯೇ ಇದು ಏಲಕ್ಕಿದು ಕಾಳುಗಳು, ಉಂಡೆ ಮೆಣಸು ಒಂದು 3 ತೊಗೊಂಡಿದ್ದೀನಿ, ಹಾಗೆಯೇ ಲವಂಗ. ಈ ಒಂದು ಸಿರಪ್ ಬಂದು ಹಳೆ ಕಾಲದ ಸಿರಪ್ ಅಂತಲೇ ಹೇಳ್ಬೋದು. ನಮ್ಮ ಅಮ್ಮ ನಮಗೂ ಕೂಡ ಈ ಒಂದು ಸಿರಪ್ಪನ್ನು ಹಾಕ್ತಾಯಿದ್ರು. ನೀವು ಏನರಲ್ಲಿ ಕುಟ್ಟುತ್ತೀರಾ ಅದನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಇವಾಗ ನಾನು ಕುಟಾಣಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅಮ್ಮನ ಮನೇಲಿ ಇರೋದ್ರಿಂದ ನಾನು ಅಲ್ಲಿಂದನೇ ಕೆಲವೊಂದಷ್ಟು ವೀಡಿಯೋಸನ್ನು ಶೇರ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ನಿಧಾನಕ್ಕೆ ಜಜ್ಕೊಳ್ಳಿ. ಒಂದೇ ಸಾರಿ ಶುಂಠಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಜಜ್ಜಿದ್ರೆ ಅದು ಆ ಒಂದು ಕುಟಾಣಿಯಿಂದ ಆಚೆ ಹಾರೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಈರುಳ್ಳಿನ ಈ ರೀತಿ ಚಚ್ಕೊಂಡಾದಮೇಲೆ ಅದಕ್ಕೆ ಶುಂಠಿನ ಹಾಕ್ಕೊಬೇಕಾಗತ್ತೆ. ಇದನ್ನೆಲ್ಲ ನೀಟಾಗಿ ಜಜ್ಜಿದಾಗ ಅದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಾಗ ಅನಿಸುತ್ತೆ. ಶುಂಠಿನೂ ಅಷ್ಟೇ, ತುಂಬ ಚಿಕ್ಕ ಮಕ್ಕಳಾಗಿದ್ದರೆ ಶುಂಠಿ ಸ್ವಲ್ಪ ಹಾಕ್ಕೊಳ್ಳಿ. ಒಂದು 4-5 ವರ್ಷ ಆದರೆ 1 ಇಂಚು ಶುಂಠಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಖಾರ ಇರುತ್ತೆ. ಮಕ್ಕಳಿಗೆ ಅಭ್ಯಾಸ ಇಲ್ಲ ಅಂತಂದರೆ ಸ್ವಲ್ಪ ಖಾರ ಖಾರ ಅಂತ ಅನಿಸ್ಬಹುದು. ಬಿಕ್ಕಡಿಕೆ ಕೂಡ ಬರುತ್ತೆ ತುಂಬ ಖಾರ ಆಗಿಬಿಟ್ರೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಹನಿನ ಬೆರೆಸ್ಬಿಟ್ಟು ಕುಡಿಸ್ಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು, ಈರುಳ್ಳಿ ಹಾಗೆಯೇ ಶುಂಠಿ ಎರಡೂ ಕೂಡ ನೀಟಾಗಿ ಚಚ್ಚಿದಾಗಿದೆ. ಇವಾಗ ನಾನು 2 ಲವಂಗ, ಒಂದು 3 ಕಾಳು ಉಂಡೆ ಮೆಣಸು, ಒಂದು 2-3 ಕಾಳು ಏಲಕ್ಕಿನ ತಗೊಂಡು ಚೆನ್ನಾಗಿ ಚಚ್ಕೊತಾ ಇದ್ದೀನಿ. ಜೊತೆಗೆ ಬೇಕಂದರೆ ನೀವು ಬಜೆ ಕೂಡ ಹಾಕೊಬಹುದು, ಅದು ಕೂಡ ಒಳ್ಳೆಯದು. ಬಟ್ ಎಲ್ಲ ಜಾಸ್ತಿ ಆಗಿಬಿಡತ್ತೆ ಮಕ್ಕಳಿಗೆ ಅಂತ ಹೇಳಿ ಈ ರೀತಿ ಮಾಡಿ ಕುಡಿಸ್ತಾ ಇದ್ದೆ. ನನ್ನ ಮಗಳಿಗಂತೂ ಶೀತ, ಕೆಮ್ಮು ಅನ್ನೋದು ಒಂಥರ 3 ಮಂತ್ಸ್ 4 ಮಂತ್ಸ್ಗೆ ಒಂದು ಸಾರಿ ಬಂದೇ ಬಿಡುತ್ತೆ. ಇವಾಗ ವೆದರ್ ಕೂಡ ಸರಿ ಇಲ್ಲ, ಹಾಗಾಗಿ ಜ್ವರ, ಶೀತ, ಕೆಮ್ಮು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ನಾವೇನೇ ಸಿರಪ್ ಹಾಕಿದ್ರೂ ಅದೊಂಥರ ಇನ್ಸ್ಟೆಂಟಾಗಿ ರಿಲೀಫ್ ಆಗುತ್ತೆ, ಬಿಟ್ಟರೆ ಮತ್ತೆ ಮತ್ತೆ ಆಗ್ತಾನೇ ಇರುತ್ತೆ ಅಂತ ಹೇಳಿ ಅಮ್ಮ ಈ ಸಲ ಸಿರಪ್ ನೋಡೋಣ ಸ್ವಲ್ಪ ಹಾಕೋಣ, ಅದ್ರ ಜೊತೆಗೆ ಇದನ್ನು ಹಾಕೋಣ ಕಫ ಕೀಳತ್ತೆ ಅಂತ ಹೇಳಿ ಅವರೇ ಕುಡಿಸ್ತಾ ಇದ್ರು. ನಾನು ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳಿ ಭಯ ಪಡ್ತೀನಿ. ಅಮ್ಮಂದ್ರಿಗೆ ಅದೆಲ್ಲ ಅಭ್ಯಾಸ ಇರುತ್ತೆ. ನಮ್ಮನ್ನೇ ಬೆಳೆಸಿದ್ದಾರೆ ಅಂತಂದರೆ ಮೊಮ್ಮಕ್ಕಳನ್ನ ಬೆಳೆಸೋದೇನು ಕಷ್ಟ ಅಲ್ಲ ಅವ್ರಿಗೆ. ಹಾಗಾಗಿ ನೋಡ್ತಾ ಇರ್ಬೋದು, ಒಂದು ಕ್ಲೀನಾಗಿರೋ ಕರ್ಚೀಫನ್ನು ತಗೊಂಡು ಅದರೊಳಗಡೆ ನಾವೇನು ಚಚ್ಚಿ ಇಟ್ಕೊಂಡಿದ್ದೀವಿ ಆ ಮಿಶ್ರಣ ಹಾಕಿ ಈ ರೀತಿ ಅದನ್ನು ನೀಟಾಗಿ ಹಿಂಡ್ಕೊಂಡ್ರೆ ರಸ ಏನು ಬರುತ್ತೆ, ಈ ರಸನ ನಾವು ಮಕ್ಕಳಿಗೆ ಕುಡಿಸ್ಬೇಕು. ಆದಷ್ಟು ಕ್ಲೀನಾಗಿರೋ ಬಟ್ಟೆ ತಗೊಳ್ಳಿ. ಯಾವ್ಯಾವುದೋ ಬಟ್ಟೆ ತೊಗೊಂಡು ಹಿಂಡಿದರೆ ಮತ್ತೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ನಾನು ಹಾಕ್ತಾ ಇರೋದು ಬಂದು ಇದು ಹನಿ. ನಮ್ಮ ಕೊಡಗಲ್ಲಿ ಸಿಗುತ್ತೆ ಈ ರೀತಿ ಪ್ಯೂರ್ ಹನಿ ಅಂತ ಹೇಳಿ. ಕೆಲವೊಂದು ಕಡೆ ಇವಾಗೆಲ್ಲ ಹನಿ ತುಂಬಾ ಅದಕ್ಕೆ ಕಲಬೆರಕೆ ಮಾಡಿರ್ತಾರೆ, ಅಲ್ಲಿ ತಗೊಂಡು ಬಂದಿರೋದದು. ಅದನ್ನು ನೀಟಾಗಿ ಈ ರೀತಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಿಗೋ ಅಥವಾ ಚಿಕ್ಕ ಮಕ್ಕಳಾಗಿದ್ದರೆ ಒಳ್ಳೆ ಅಂತ ಬರುತ್ತೆ, ಅದರಲ್ಲಿ ಹಾಕಿ ಕುಡಿಸ್ಬೋದು, ಸ್ಪೂನಲ್ಲಿ ಕುಡಿಸ್ಬೋದು. ನನ್ನ ಮಗಳಿಗೆ ಒಂದು ಗ್ಲಾಸಿಗೆ ಹಾಕಿ ಕೊಡ್ತಾಯಿದ್ದೀನಿ. ಪಾಪ ಅದು ಖಾರ ಆದರೂ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಒಂಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ. ನನಗೇ ಪಾಪ ಅನ್ನಿಸ್ತಿತ್ತು. ಅವಳ ಎಕ್ಸ್ಪ್ರೆಷನ್ ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಈಗ ಕುಡಿತೀನಿ. ತುಂಬ ಚೆನ್ನಾಗಿದೆ. ಪಾಪ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕುಡ್ಕೊತಾ ಇದ್ದಾಳೆ, ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿ. ಬಟ್ ಅವಳ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ, ಖಾರ ಆಗಿರುತ್ತೆ ಅದು. ನಮಗೇನೆ ಖಾರ ಅನಿಸುತ್ತೆ, ಬಟ್ ಮಕ್ಳಿಗೆ ಖಾರ ಅನಿಸಲ್ವ. ಅವಳಿಗೆ ತಕ್ಷಣಕ್ಕೆ ಬಿಕ್ಕಡಿಕೆ ಬಂದುಬಿಡ್ತು. ಹಾಗಾಗಿ ಬಾಟಲಲ್ಲಿ ಹನಿ ಇತ್ತಲ್ಲ, ಬಾಟಲಲ್ಲೇ ಕುಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅವಳಿಗೆ ಜೇನುತುಪ್ಪ ಅಂದರೆ ತುಂಬಾ ಇಷ್ಟ. ಈ ರೀತಿಯಾಗಿ ಸಿಗುತ್ತೆ ಜೇನುತುಪ್ಪ. ನಿಮಗೆ ಕೊಡಗಿನ ಕಡೆ ಹೋದರೆ ಸಿಗುತ್ತೆ, ಬಟ್ ನನಗೆ ಈ ಕಡೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾವು ಅಲ್ಲಿಂದನೇ ಕುಶಾಲನಗರಿಂದನೇ ತರಿಸೋದು ಸಾಮಾನ್ಯವಾಗಿ. ಅಪ್ಪ ಹೋದಾಗೆಲ್ಲ ಒಂದೊಂದು ಬಾಟಲ್ ತೊಗೊಂಡು ಬಂದುಬಿಡ್ತಾರೆ. ಯಾಕಂತಂದರೆ ನನ್ನ ಮಗಳು ಚಪಾತಿ, ಇಡ್ಲಿ, ದೋಸೆ ಎಲ್ಲ ಹನಿಯಲ್ಲಿ ತಿಂತಾಯಿದ್ಲು, ಹಾಗಾಗಿ ತೊಗೊಂಡು ಬರ್ತಾಯಿದ್ರು.
ನಾವು ಪಾಪುಗೆ ಹನಿ ಕೊಡೋದಕ್ಕೇನು ರಿಸ್ಟ್ರಿಕ್ಟ್ ಮಾಡಲ್ಲ. ಕೆಲವೊಬ್ಬರು ಹೀಟ್ ಆಗತ್ತೆ ಅಂತ ಕೊಡಲ್ಲ. ಬಟ್ ನಾವು ಈ ಈರುಳ್ಳಿ ಶುಂಠಿದು ಸಿರಪನ್ನು ಹಾಕುವಾಗ ಅವಳಿಗೆ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ಕುಡ್ಕೊಂಬಿಡ್ತಿದ್ಲು, ಖಾರ ಆಗ್ತಿತ್ತಲ್ವ. ಹಾಗಾಗಿ ಅವಳನ್ನ ಡೈವರ್ಟ್ ಮಾಡಿ ಈ ರೀತಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿ ಅವಳಿಗೆ ಈ ರೀತಿ ಶುಂಠಿ ಹಾಗೆಯೇ ಈರುಳ್ಳಿದು ಸಿರಪನ್ನು ಕೊಡ್ತಾಯಿದ್ವಿ. ಪಾಪ 2 ದಿನಕ್ಕೆ ಒಂದು ಸಾರಿ ಕೊಟ್ಟರು ಸಾಕಾಗುತ್ತೆ, ಡೈಲಿ ಕೊಟ್ಟರೆ ಹೀಟ್ ಆಗುತ್ತೆ. ನೀವು ಇದನ್ನು ಕುಡಿಸಿದ ಮೇಲೆ ಮಕ್ಕಳಿಗೆ ಆದಷ್ಟು ಚೆನ್ನಾಗಿ ನೀರನ್ನು ಕುಡಿಸೋದ್ರಿಂದ ಈ ಹೀಟ್ ಆಗೋ ಪ್ರಾಬ್ಲಮ್ ಆಗಲ್ಲ. ಚೆನ್ನಾಗಿ ನೀರು ಕುಡಿಸ್ಬೇಕು ಅಷ್ಟೇ. ತುಂಬ ಬೇಗ ರಿಲೀಫ್ ಆಗುತ್ತೆ ಕಫ ಅಂತೂ. ನಿಮ್ಮ ಮನೇಲೂ ಏನಾದರೂ ಮಕ್ಕಳಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಬೇಗ ರಿಲೀಫ್ ಆಗುತ್ತೆ. ಆದಷ್ಟು ಮೋಷನಲ್ಲಿ ಹೋಗುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಕೆಮ್ಮಿ ಕಫನ ಉಗೀತಾರೆ. ಅದನ್ನು ಕೊಟ್ಟಾದಮೇಲೆ ಒಂದು ಸ್ವಲ್ಪ ಬೆಲ್ಲನೋ ಅಥವಾ ಜೇನುತುಪ್ಪನೋ ಏನಾದರೂ ಮಕ್ಳಿಗೆ ಕೊಡೋದ್ರಿಂದ ಆ ಖಾರ ಕಮ್ಮಿ ಆಗುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ ಆಗಿದರೆ ಮರೆಯದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.